ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, KCC ಟಾಕ್ಸ್ಗೆ ಸ್ವಾಗತ. ನಾವು ಇಂದು ಅಶ್ವಿನಿ ಗೌಡರವರ ಹಿಟ್ ಹಾಗೂ ಫ್ಲಾಪ್ ಸಿನಿಮಾಗಳು ಹಾಗೂ ಅವರು ನಟಿಸಿದಂತಹ ಸಿನಿಮಾಗಳು ಯಾವುವು ಎಂಬುದರ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿರುವಂಥ ಅಶ್ವಿನಿ ಗೌಡರವರ ಮೊದಲ ಸಿನಿಮಾವಾದಂಥ ಗ್ರೀನ್ ಸಿಗ್ನಲ್ ಸಿನಿಮಾವು 2005ರಲ್ಲಿ ತೆರೆ ಕಂಡಿದ್ದು, ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿ ಹೊರಹೊಮ್ಮಿದೆ. ನಂಬರ್ 2, ಮಸಾಲ. ಈ ಸಿನಿಮಾವು 2005ರಲ್ಲಿ ತೆರೆ ಕಂಡಿದ್ದು, ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ. ನಂಬರ್ 3, ಪ್ರೀತಿಸು. ಈ ಸಿನಿಮಾವು 2005ರಲ್ಲಿ ತೆರೆ ಕಂಡಿದ್ದು, ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿದೆ. ನಂಬರ್ 4, ತವರಿನ ಸಿರಿ. ಈ ಸಿನಿಮಾವು 2006ರಲ್ಲಿ ತೆರೆ ಕಂಡಿದ್ದು, ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿ ಹೊರಹೊಮ್ಮಿದೆ. ನಂಬರ್ 5, ಮೂರನೇ ಕ್ಲಾಸ್ ಮಂಜ ಬಿ.ಕಾಂ ಭಾಗ್ಯ. 2008ರಲ್ಲಿ ತೆರೆ ಕಂಡಿದ್ದು, ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿದೆ. ನಂಬರ್ 6, ಮಂದಾಕಿನಿ. ಈ ಸಿನಿಮಾವು 2008ರಲ್ಲಿ ತೆರೆ ಕಂಡಿದ್ದು, ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿದೆ. ನಂಬರ್ 7, ವಾರಸ್ದಾರ. ಈ ಸಿನಿಮಾ 2008ರಲ್ಲಿ ತೆರೆ ಕಂಡಿದ್ದು, ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿದೆ. ನಂಬರ್ 8, ಯಾರದು. 2008ರಲ್ಲಿ ತೆರೆ ಕಂಡಂಥ ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ. ನಂಬರ್ 9, ಸಲ್ಯೂಟ್. ಈ ಸಿನಿಮಾ 2009ರಲ್ಲಿ ತೆರೆ ಕಂಡಿದ್ದು, ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿದೆ ಅಂತ ಹೇಳಬಹುದು. ನಂಬರ್ 10, ಚಿಕ್ಕಪೇಟೆ ಸಾಚಾಗಳು. 2009ರಲ್ಲಿ ತೆರೆ ಕಂಡಂಥ ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿ ಹೊರಹೊಮ್ಮಿದೆ. ನಂಬರ್ 11, ಶಂಭೋ ಶಂಕರ. ಈ ಸಿನಿಮಾವು 2010ರಲ್ಲಿ ತೆರೆ ಕಂಡಿದ್ದು, ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿದೆ. ನಂಬರ್ 12, 2010ರಲ್ಲಿ ತೆರೆ ಕಂಡಂಥ ನನ್ನ ಒಲವಿನ ಬಣ್ಣ. ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿದೆ. ನಂಬರ್ 13, ತೇರು. ಈ ಸಿನಿಮಾ 2010ರಲ್ಲಿ ತೆರೆ ಕಂಡಿದ್ದು, ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿ ಹೊರಹೊಮ್ಮಿದೆ. ನಂಬರ್ 14, ಭ್ರಮರ. ಈ ಸಿನಿಮಾ 2011ರಲ್ಲಿ ತೆರೆ ಕಂಡಿದ್ದು, ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿದೆ. ನಂಬರ್ 15, 2011ರಲ್ಲಿ ತೆರೆ ಕಂಡಂಥ 101 ಬಾಗಿಲು. ಈ ಸಿನಿಮಾವು ಕೂಡ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿದೆ. ನಂಬರ್ 16, ನಾನು ನನ್ನ ಹೆಂಡ್ತೀರು. ಈ ಸಿನಿಮಾ 2011ರಲ್ಲಿ ತೆರೆ ಕಂಡಿದ್ದು, ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿದೆ. ನಂಬರ್ 17, 2012ರಲ್ಲಿ ತೆರೆ ಕಂಡಂಥ ರಾಜಾಹುಲಿ. ಈ ಸಿನಿಮಾವು ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಹೊರಹೊಮ್ಮಿದೆ. ನಂಬರ್ 18, 2014ರಲ್ಲಿ ತೆರೆ ಕಂಡಂಥ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ. ಈ ಸಿನಿಮಾವು ಅವರೇಜ್ ಕಂಡುಕೊಂಡಿದೆ. ನಂಬರ್ 19, ಜಾಸ್ಮಿನ್ 5. 2014ರಲ್ಲಿ ತೆರೆ ಕಂಡಂಥ ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿದೆ. ನಂಬರ್ 20, ಬಿಲಿಯನ್ ಡಾಲರ್ ಬೇಬಿ. ಈ ಸಿನಿಮಾ 2014ರಲ್ಲಿ ತೆರೆ ಕಂಡಿದ್ದು, ಸಿನಿಮಾ ಅವರೇಜ್ ಕಂಡುಕೊಂಡಿದೆ. ನಂಬರ್ 21, 2014ರಲ್ಲಿ ತೆರೆ ಕಂಡಂಥ ವಿಶ್ವನಾಯಕ. ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿ ಹೊರಹೊಮ್ಮಿದೆ. ನಂಬರ್ 22, ಮಾನಿತಾ. ಈ ಸಿನಿಮಾ 2014ರಲ್ಲಿ ತೆರೆ ಕಂಡಿದ್ದು, ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿದೆ ಅಂತ ಹೇಳಬಹುದು. ನಂಬರ್ 23, ಆಕ್ಟೋಪಸ್. 2015ರಲ್ಲಿ ತೆರೆ ಕಂಡಂಥ ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ. ನಂಬರ್ 24, ನೀನೇ ಬರೀ ನೀನೇ. 2015ರಲ್ಲಿ ತೆರೆ ಕಂಡಂಥ ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿದೆ. ನಂಬರ್ 25, ರುದ್ರತಾಂಡವ. ಈ ಸಿನಿಮಾ 2015ರಲ್ಲಿ ತೆರೆ ಕಂಡಿದ್ದು, ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ. ನಂಬರ್ 26, ಶಿವಂ. 2015ರಲ್ಲಿ ತೆರೆ ಕಂಡಂಥ ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿದೆ ಅಂತ ಹೇಳಬಹುದು. ನಂಬರ್ 27, ವಿಷ್ಣುಪ್ರಿಯ. 2025ರಲ್ಲಿ ತೆರೆ ಕಂಡಂಥ ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ. ನಂಬರ್ 28, 2015ರಲ್ಲಿ ತೆರೆ ಕಂಡಂಥ ರಾಕೆಟ್. ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ. ನಂಬರ್ 29, ಹ್ಯಾಪಿ ಬರ್ಡೇ. ಈ ಸಿನಿಮಾ 2016ರಲ್ಲಿ ತೆರೆ ಕಂಡಿದ್ದು, ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ ಅಂತ ಹೇಳಬಹುದು. ನಂಬರ್ 30, ತಿಥಿ. 2016ರಲ್ಲಿ ತೆರೆ ಕಂಡಂಥ ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಗಿ ಹೊರಹೊಮ್ಮಿದೆ. ನಂಬರ್ 31, ರಾಮರಾಜ್ಯ. 2018ರಲ್ಲಿ ತೆರೆ ಕಂಡಂಥ ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ.
ನಂಬರ್ 32 ಒಡೆಯ. ಈ ಸಿನಿಮಾ 2019ರಲ್ಲಿ ತೆರೆ ಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿದೆ ಅಂತ ಹೇಳಬಹುದು. ನಂಬರ್ 33 ವರದ. 2022ರಲ್ಲಿ ತೆರೆ ಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಲಿಸ್ಟಿಗೆ ಸೇರಿಕೊಂಡಿದೆ. ನಂಬರ್ 34 ರುದ್ರ ಗರುಡ ಪುರಾಣ. ಈ ಸಿನಿಮಾ 2025ರಲ್ಲಿ ತೆರೆ ಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ. ನಂಬರ್ 35 ಹಯಗ್ರೀವ. 2026ರಲ್ಲಿ ತೆರೆ ಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ ಅಂತ ಹೇಳಬಹುದು. ಈ ಇಷ್ಟು ಸಿನಿಮಾಗಳು ಅಶ್ವಿನಿ ಗೌಡರವರು ನಟಿಸಿರುವಂಥ ಸಿನಿಮಾಗಳಾಗಿವೆ. ಹಾಗೆ ನಮ್ಮ ಅಶ್ವಿನಿ ಗೌಡರವರ ನಟಿಸಿದಂಥ ಸಿನಿಮಾಗಳಲ್ಲಿ ನಿಮಗೆ ಯಾವ ಸಿನಿಮಾ ಇಷ್ಟವಾಯಿತು ಎಂಬುದರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಕಂಟೆಂಟ್ನೊಂದಿಗೆ ಸಿಗುತ್ತೀನಿ. ಎಲ್ಲರೂ ತಪ್ಪದೆ ನಮ್ಮ ಚಾನಲನ್ನು ಹೊಸಬರು ಏನಾದರೂ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.